ಅಂದರೆ ಕೆಲವರು ನಮಗೆ ಗ್ಯಾಸ್ ಆಗಿದೆ, ಗ್ಯಾಸ್ ಜಾಸ್ತಿ ಆಗ್ತಾ ಇದೆ, ತೇಗ ಬರ್ತಿದೆ, ಅಥವಾ ಹುಳಿ ತೇಗ ಬರುತ್ತೆ, ಎದೆ ಉರಿ ಬರುತ್ತೆ, ಗ್ಯಾಸ್ ಆಗಿದೆ, ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಾರೆ. ನಾವು ಮಾಮೂಲು ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಹೆಸರು ಕರಿತೀವಿ. ಆದರೆ ಇದಕ್ಕೆ ಕೆಳಭಾಗದಿಂದ ಹೋದರೆ ಅಪಾನವಾತ. ಸರಿಯಾಗಿ ಹೋಗ್ತಾ ಇದ್ದರೆ ಮನುಷ್ಯನಿಗೆ ಯಾವುದೂ ತೊಂದರೆ ಇಲ್ಲ. ನಾವು ತಿಂದ ಆಹಾರ ಜೀರ್ಣ ಆಗಬೇಕು. ಜೀರ್ಣ ಆದ ಆಹಾರದಿಂದ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಬೇಕು. ಜೀರ್ಣಕ್ರಿಯೆ ಸರಿ ಇಲ್ಲ ಅಂದವ್ರು ಏನು ಮಾಡಬೇಕು? ನಮಸ್ಕಾರ, ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ನಾವು ಪ್ರತಿ ಸತಿ ಒಂದು ಸೀರಿಯಸ್ ವಿಷಯ ಮಾತಾಡ್ತೀವಿ, ಅಥವಾ ಒಂದು ಕಾಯಿಲೆ ಬಗ್ಗೆ ಮಾತಾಡ್ತೀವಿ, ಅಥವಾ ಗಿಡಗಳ ಬಗ್ಗೆ ಮಾತಾಡ್ತೀವಿ. ಇವತ್ತು ನಮ್ಮಲ್ಲಿ ಕೆಲವೊಂದಷ್ಟು ವೀಕ್ಷಕರು ನಮ್ಮಲ್ಲೇ ಮೆಸೇಜ್ ಹಾಕಿದ್ರು, ಇದೊಂದು ವಿಷಯದ ಬಗ್ಗೆ ಮಾತಾಡಿ ಸರ್, ಇದು ಆಡಂಗಿಲ್ಲ ಅನುಭವಿಸಂಗಿಲ್ಲ ಅನ್ನೋ ಥರ ವಿಷಯ, ಹೇಳೋಕ್ಕೆ ಸಂಕೋಚ, ಆದರೆ ಇದು ಹೋದ್ರೂ ಕಷ್ಟ ಹೋಗದಿದ್ರೂ ಕಷ್ಟ. ಹಾಗೆ ಏನಪ್ಪ ಇದು ವಿಷಯ ಅಂತಂದರೆ, ಇದು ಕಾಮನ್ ಲ್ಯಾಂಗ್ವೇಜಲ್ಲಿ ಗ್ಯಾಸ್ ಅಂತ. ಗ್ಯಾಸಲ್ಲಿ ನಾವು ಮೇಲ್ಗಡೆಯಿಂದ ಹೋದರೆ, ಅಂದರೆ ಕೆಲವರು ನಮಗೆ ಗ್ಯಾಸ್ ಆಗಿದೆ, ಗ್ಯಾಸ್ ಜಾಸ್ತಿ ಆಗ್ತಾ ಇದೆ, ತೇಗ ಬರ್ತಿದೆ, ಅಥವಾ ಕೆಲವರಿಗೆ ಹುಳಿ ತೇಗ ಬರುತ್ತೆ, ಎದೆ ಉರಿ ಬರುತ್ತೆ, ಗ್ಯಾಸ್ ಆಗಿದೆ, ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತಾರೆ. ಇದು ಒಂದು ಸಮಸ್ಯೆ. ಇದು ಅನುಭವಿಸ್ಬೇಕು, ಕಷ್ಟ, ಎದೆ ಉರಿ ಬರ್ಬೋದು, ಅಥವಾ ಹೊಟ್ಟೆ ಉಬ್ಬರಿಸ್ಬೋದು, ಹುಳಿ ತೇಗ ಬರ್ಬೋದು, ಇವೆಲ್ಲ ಕಷ್ಟ ಹೇಳ್ಕೊಳ್ತಾರೆ. ಅದೇ ಇನ್ನೊಂದು ಅಂತಂದರೆ, ಇದೇ ವಾತ ಕೆಳಭಾಗದಿಂದ ಹೋದರೆ ನಾವು ಅಪಾನವಾತ ಅಂತೀವಿ. ನಾವು ಮಾಮೂಲು ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ಹೆಸರು ಕರಿತೀವಿ. ಆದರೆ ಇದಕ್ಕೆ ಕೆಳಭಾಗದಿಂದ ಹೋದರೆ ಅಪಾನವಾತ ಅಂತೀವಿ. ಇದು ಕೂಡ ಸರಿಯಾಗಿ ಹೋಗ್ತಾ ಇದ್ದರೆ ಮನುಷ್ಯನಿಗೆ ಯಾವುದೂ ತೊಂದರೆ ಇಲ್ಲ. ಅದೇನೋ ನಾಚಿಕೆ ಅಥವಾ ಅಸಹ್ಯ ಅಂದ್ಕೊಂಡು ಕಟ್ಕೊಂಡ್ರೆ ಸಮಸ್ಯೆಗಳು ಬರುತ್ತೆ. ಸರಿಯಾಗಿ ಹೋದರೆ ಯಾವುದೂ ಸಮಸ್ಯೆ ಇಲ್ಲ. ಆದರೆ ಕೆಲವರಿಗೆ ಏನು ಸಮಸ್ಯೆ ಅಂದರೆ, ಇದೇ ಜಾಸ್ತಿ ಆಗಿಬಿಡುತ್ತೆ. ಎಲ್ಲೋ ಫಂಕ್ಷನಿಗೆ ಹೋಗ್ತಾರೆ, ಅಥವಾ ಇನ್ನೆಲ್ಲೋ ಯಾರೋ ಜೊತೆಗಿರ್ತಾರೆ, ಮಾತಾಡ್ತಿರ್ತಾರೆ, ಆವಾಗ ಜಾಸ್ತಿ ಹೋದರೂ ಕೂಡ ತುಂಬ ಮುಜುಗರ ಆಗುತ್ತೆ. ಅದಲ್ಲದೆ ಜೀರ್ಣಕ್ರಿಯೆ ಸರಿ ಇಲ್ಲದಿದ್ದರೆ ಅದು ಕೆಟ್ಟ ವಾಸನೆಯಿಂದ ಹೋಗೋ ಅಪಾನವಾತ ತುಂಬ ಹಿಂಸೆ. ಎಲ್ಲಿವರೆಗೆ ಅಂದರೆ ಬೈಸ್ಕೊಳ್ತಾರೆ. ನಮ್ಮಲ್ಲಿ ಕೆಲವು ಪೇಷಂಟ್ಸೇ ಬಂದು ಹೇಳ್ತಾರೆ, ಸಾರ್ ನಮ್ಮನೇಲಿ ಬಾಯಿ ಬಂದಂಗೆ ಬೈತಾರೆ ಸರ್, ಇದೇನು ಕೆಟ್ಟ ಸ್ಮೆಲ್ ಬಿಡ್ತೀಯ ಅಂತ. ಇದು ನೋಡೋಕ್ಕೆ ಭಾಳ ಒಂಥರ ನಗು ಬರೋ ವಿಷಯ ಆದರೂ ಕೂಡ ಅನುಭವಿಸೋರಿಗೆ ಭಾಳ ಕಷ್ಟ. ಹಾಗಾದರೆ ಯಾಕೆ ಇದು ಜಾಸ್ತಿ? ಯಾವಾಗಲೂ ನಮ್ಮಲ್ಲಿ ಆಯುರ್ವೇದದಲ್ಲಿ ನಾವು 5 ವಾತದಲ್ಲಿ 5 ವಿಧ ಅಂತೀನಿ: ಪ್ರಾಣವಾತ, ಉದಾನವಾತ, ಅಪಾನವಾತ, ವ್ಯಾನವಾತ, ಸಮಾನವಾತ ಅಂತ. ಈ 5 ಥರದ ವಾತಗಳು ಕೂಡ ಆಯುರ್ವೇದ ಕಾನ್ಸೆಪ್ಟಲ್ಲಿರೋ ಏನು 5 ಥರದ ವಾತದ ಪ್ರಕಾರಗಳು ಕೂಡ ಸರಿಯಾಗಿದ್ದರೆ, ಸರಿಯಾಗಿ ಕಾರ್ಯನಿರ್ವಹಿಸಿದರೆ ನಾವು ಆರೋಗ್ಯವಾಗಿರ್ತೀವಿ. ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫ ಬೇರೆ 3 ದೋಷಗಳು ಸರಿಯಾಗಿರಬೇಕು. ಸರಿ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಉದಾಹರಣೆ ನೋಡಿ, ಅಗ್ನಿ, ಪಿತ್ತ ಅಥವಾ ಅಗ್ನಿ ಚೆನ್ನಾಗಿದ್ದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗೆ ಈ ಕಡೆಯಿಂದ ಮೇಲ್ಭಾಗದ ಹೃದಯ ಇಲ್ಲಿಂದ ಮೇಲ್ಭಾಗದ ಅವಯವಗಳು ಚೆನ್ನಾಗಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಪ್ರಾಣವಾತ ಚೆನ್ನಾಗಿ ಕೆಲಸ ಮಾಡಬೇಕು. ಹಾಗೆ ಹೊಟ್ಟೆ ಭಾಗದಲ್ಲಿ ಕೆಲಸ ಮಾಡೋ, ಹೊಟ್ಟೆಯ ಕೆಳಭಾಗದಲ್ಲಿ ಅಂದರೆ ಇಂಟೆಸ್ಟೈನ್, ಕರುಳು, ಮೂತ್ರಜನಕ ಅಂಗ, ಈ ಪೆಲ್ವಿಸ್ ಅಂತಾರೆ, ಈ ರೀಜನ್ನಲ್ಲಿ ಇರುವ ವಾತವೇ ಅದು ಅಪಾನವಾತ. ಅಲ್ಲಿ ವಾಯು ಇರುತ್ತೆ. ಅದು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಾವು ತಿಂದ ಆಹಾರ ಜೀರ್ಣ ಆಗಬೇಕು. ಜೀರ್ಣ ಆದ ಆಹಾರದಿಂದ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಬೇಕು. ಅಲ್ಲಿಂದ ಉಳಿದ ವೇಸ್ಟ್ ಅನ್ನೋದು ದೇಹದಿಂದ ಹೊರಗಡೆ ಹೋಗಬೇಕು. ಈ ಕ್ರಿಯೆ ಸರಿಯಾಗಿ ಆಗಬೇಕು ಅಂತಂದರೆ ಇದ್ರ ಜೊತೆಗೆ ಈ ಥರ ಜೀರ್ಣಕ್ರಿಯೆ ಆದಾಗ ಗ್ಯಾಸ್ ಕೂಡ ಉತ್ಪತ್ತಿ ಆಗುತ್ತೆ. ಅದು ಕೂಡ ಸರಾಗವಾಗಿ ಹೊರಗಡೆ ಹೋಗ್ತಾ ಇದ್ರೆ ಯಾವುದೇ ತೊಂದರೆ ಬರೋದಿಲ್ಲ. ಈ ಕ್ರಿಯೆಯಲ್ಲಿ ಏನಾದ್ರು ವ್ಯತ್ಯಾಸ ಆದರೆ ಆವಾಗ ಹೊಟ್ಟೆ ಉಬ್ಬರಿಸ್ಬೋದು, ಕಟಿ ಭಾಗ ಅಂದರೆ ಸೊಂಟದ ಭಾಗ, ಹೊಟ್ಟೆ ಭಾಗ ಇವೆಲ್ಲ ನೋವುಗಳು ಬರ್ಬೋದು. ಆಮೇಲೆ ಮಲಬದ್ಧತೆ ಬರ್ಬೋದು, ಅಥವಾ ಕೆಲವರಿಗೆ ಗ್ರಹಣಿ ಅಂತಾರೆ. ಅಂದರೆ ಗ್ರಹಣಿ ಅಂತಂದರೆ ಇರಿಟೇಬಲ್ ಬಬೆಲ್ ಸಿಂಡ್ರೋಮ್, ಅಂದರೆ ಸರಿಯಾಗಿ ಪಚನನೂ ಆಗಲ್ಲ, ಪದೇ ಪದೇ ಹೋಗಬೇಕಾಗುತ್ತೆ ಹೊರಗಡೆ, ಮಲ ವಿಸರ್ಜನೆ ಪದೇ ಪದೇ. ಈ ಥರದ ತೊಂದರೆಗಳು ಅಂದರೆ ಅಪಾನವಾತ ತೊಂದರೆ ಆದರೆ ಇವೆಲ್ಲ ತೊಂದರೆಗಳಾಗುತ್ತೆ. ಮಲಬದ್ಧತೆ ಆಗ್ಬೋದು, ಮುಂದೆ ಅದು ಪೈಲ್ಸು, ಫಿಷರು ಅಥವಾ ಫಿಸ್ಟುಲಾ, ಈ ಥರದ್ದೆಲ್ಲ ಕಾಯಿಲೆಗಳಿಗೆ ಇದೇ ಒಂದು ಕಾರಣ ಆಗುತ್ತೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದು ಸಮಯಕ್ಕೆ ಸರಿಯಾಗಿ ಹೇಗೆ ಹೋಗಬೇಕು ಹಾಗೆ ಹೋಗಬೇಕು. ಆದರೆ ಆಹಾರದಲ್ಲಿ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ಮಾತ್ರ ಏನಾಗುತ್ತೆ, ಒಂದೇ ಹೋಗೋದಿಲ್ಲ, ಇಲ್ಲ ಜಾಸ್ತಿ ಹೋಗುತ್ತೆ, ಇಲ್ಲ ಮಲಬದ್ಧತೆ ಇರೋರಿಗೆ, ಜೀರ್ಣಕ್ರಿಯೆ ಸರಿ ಇಲ್ಲದಿದ್ದವರಿಗೆ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತನಲ್ಲ, ಆ ಥರದವರಿಗೆ ಕೆಟ್ಟ ವಾಸನೆಯಿಂದ ಕೂಡಿದ ಅಪಾನವಾತ ಹೊರಗಡೆ ಹೋಗುತ್ತೆ. ಇದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದರೆ ಇದನ್ನು
ಅಯ್ಯೋ ಹೇಳೋಕ್ಕೆ ಸಂಕೋಚ ಖಂಡಿತವಾಗಿಯೂ ಸಂಕೋಚ ಪಟ್ಕೊಂಬೇಡಿ. ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿ, ಸರ್ ನಮ್ಗೆ ಈ ಥರ ಆಗ್ತಿದೆ, ಈ ತೊಂದರೆ ಇದೆ, ನಮ್ಗೆ ಹಿಂಸೆ ಆಗ್ತಿದೆ, ಅಥವಾ ನೋವು ಬರ್ತಿದೆ, ಮುಜುಗರ ಆಗ್ತಿದೆ, ಇದನ್ನೆಲ್ಲದನ್ನು ಹೇಳ್ಕೊಂಡ್ರೆ ಖಂಡಿತವಾಗಿ ಇದಕ್ಕೆ ಔಷಧಿ ಇದೆ. ಹಾಗಾದ್ರೆ ಏನು ಔಷಧಿ ಮಾಡ್ಬೋದು? ಮೊದಲನೇದಾಗಿ ನಾವು ತಿನ್ನೋ ಆಹಾರ, ನಾವು ತುಂಬ ವಾಯು ಬರುವಂಥ ಅಂದರೆ ವಾಯು ಪದಾರ್ಥಗಳು ಅಂತಾರಲ್ಲ, ಯಾವುದು ಸಾಧಾರಣ ಜನರೆಲ್ಲರೂ ಹೇಳ್ತಾರೆ, ತುಂಬ ಆಲೂಗೆಡ್ಡೆ, ನೆಲದ ಅಡಿ ಬಿಡುವ ತರಕಾರಿ, ಗೆಣಸು, ಆಲೂಗೆಡ್ಡೆ, ಕೋಸು, ಮೈದಾ ಹಿಟ್ಟು, ಕರಿದ ತಿಂಡಿಗಳು, ತುಂಬ ಮಾಂಸಾಹಾರ, ಯಾವ ಥರ ಮಾಂಸಾಹಾರ, ಕರಿದ ಮಾಂಸಾಹಾರಗಳು, ಅಥವಾ ಮೊಟ್ಟೆ, ಕೆಲವರಿಗೆ ಮೊಟ್ಟೆ ಇಷ್ಟ ಅಂತ ಒಂದು ತಿನ್ನಲ್ಲ, ದಿನಕ್ಕೆ 3-4 ಮೊಟ್ಟೆ ತಿಂತಾರೆ. ಅಥವಾ ಆಹಾರದ ಅತಿ ಸೇವನೆ, ಹೊಟ್ಟೆ ಇನ್ನೂ ಹಸಿವೆ ಆಗಿರಲ್ಲ, ಕನಿಷ್ಠ 4 ಗಂಟೆ ಬೇಕು ಒಂದ್ಸತಿ ತಿಂದರೆ, ಇನ್ನು ಅದನ್ನು ಜೀರ್ಣ ಆಗೋದಕ್ಕೆ 4 ಗಂಟೆ ಬೇಕು. ಹಸಿವಾಗೋದ್ರೊಳಗೆ ಮತ್ತೆ ತಿನ್ನೋದು, ಅಥವಾ ಗ್ಯಾಸ್ಟ್ರೈಟಿಸನ್ನ ಬಿಟ್ಟರೆ, ಈ ಮೇಲ್ಗಡೆ ನಮ್ಮ ಈ ಗ್ಯಾಸ್ಟ್ರೈಟಿಸ್ ತೊಂದರೆಯನ್ನ ನಾವು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡದೆ ಬಿಟ್ಟರೆ ಅದು ಕೂಡ ಮುಂದೆ ಈ ಅಪಾನವಾತದ ವಿಕೃತಿಗೆ ಕಾರಣ ಆಗ್ಬೋದು. ಹಾಗಾಗಿ ಆಹಾರವನ್ನು ಮೊದಲು ನಾವು ಸರಿ ಮಾಡ್ಕೊಬೇಕು. ಆಹಾರ ಸರಿಯಾದ್ಮೇಲೆ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ 2 ಸತಿ ಅಥವಾ ಕನಿಷ್ಠ ಒಮ್ಮೆಯಾರು ಸಮಯಕ್ಕೆ ಸರಿಯಾಗಿ ಮಲವಿಸ್ತದೆ. ನಮ್ಮಲ್ಲಿ ದಿನಚರ್ಯ ಅಂತ ಹೇಳ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಬೇಕು, ಮುಖ ತೊಳಿಬೇಕು, ಆಮೇಲೆ ಎಲ್ಲ ವಿಸರ್ಜನೆ ಕ್ರಿಯೆಗಳು ಬೆಳಿಗ್ಗೆನೇ ಆಗಬೇಕು. ಅದಾದ್ಮೇಲೆ ವ್ಯಾಯಾಮ, ಸ್ನಾನ, ಈ ಥರ ಒಂದು ನಮ್ಮ ದಿನಚರ್ಯಗಳನ್ನ ನಾವು ಸರಿಯಾಗಿ ಮಾಡ್ತಾ ಹೋದರೆ, ಮಲವಿಸರ್ಜನೆ ಸರಿಯಾಗಾದರೆ ಈ ಥರದ ಈ ತೊಂದರೆಗಳು ಆಗೋದಿಲ್ಲ. ಜೀರ್ಣಕ್ರಿಯೆ ಸರಿ ಇಲ್ಲ ಅಂದವ್ರು ಏನು ಮಾಡಬೇಕು? ಆಯುರ್ವೇದದಲ್ಲಿ ಬಹಳ ಒಳ್ಳೊಳ್ಳೆ ಔಷಧಿಗಳಿದೆ. ಯಾರಿಗೆ ತೇಗ ಬರುತ್ತೋ ಅಥವಾ ಮಲವಿಸರ್ಜನೆ ಸರಿಯಾಗಲ್ಲೋ, ಕಾನ್ಸ್ಟಿಪೇಷನ್ ಇರುತ್ತೋ, ನಮ್ಮಲ್ಲಿ ಆಯುರ್ವೇದ ಅವಿಪತ್ತಿಕರ ಚೂರ್ಣ ಅಂತ ಬರ್ತದೆ, ತುಂಬ ಒಳ್ಳೆ ಚೂರ್ಣ. ಪ್ರತಿದಿನ ಅರ್ಧ ಅಥವಾ 1 ಚಮಚ ಅವರಿಗೆ ಅವರ ಪ್ರಕೃತಿಗೆ ಅನುಗುಣವಾಗಿ ಬಿಸಿನೀರಲ್ಲಿ ತಗೊಂಡ್ರೆ ಈ ಒಂದು ತೊಂದರೆ ನಿವಾರಣೆ ಆಗುತ್ತೆ. ಹಿಂಗ್ವಾಷ್ಟಕ ಚೂರ್ಣ ಅಂತ ಇರುತ್ತೆ, ತುಂಬ ಅಪಾನವಾತದ ತೊಂದರೆ ಇರೋರಿಗೆ ಹಿಂಗ್ವಾಷ್ಟಕ ಚೂರ್ಣ, ಅದರಲ್ಲಿ 8 ಔಷಧಿ ಇರುತ್ತೆ. ಹಿಂಗು, ಓಮ, ಜೀರಿಗೆ, ಕರಿಜೀರಿಗೆ, ಶುಂಠಿ, ಹೆಪ್ಪಲಿ, ಮೆಣಸಿನಕಾಳು, ಈ ಎಲ್ಲ ಔಷಧಿಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸರಿ ಮಾಡುತ್ತೆ. ಹಾಗಾಗಿ ಆ ಬಿಸಿ ಅನ್ನಕ್ಕೆ 1 ಚಮಚ ಅಥವಾ ಅರ್ಧ ಚಮಚ ಅಥವಾ 1 ಚಮಚ ಹಿಂಗ್ವಾಷ್ಟಕ ಚೂರ್ಣ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೊದಲು ಊಟ ಮಾಡೋದು ಒಂದು 4 ತುತ್ತು ತಿಂದರೆ ಈ ತೊಂದರೆ ನಿವಾರಣೆ ಆಗುತ್ತೆ. ಅದಲ್ಲದೆ ಇದ್ರೂ ಕೂಡ ಇದನ್ನ ಮಜ್ಜಿಗೆ, 1 ಲೋಟ ಮಜ್ಜಿಗೆಗೆ ಅರ್ಧ ಚಮಚ ಪುಡಿ ಹಾಕೊಂಡು ತಗೊಬೋದು. ಅವು ಎರಡೂ ಆಗಲ್ಲ ಅಂತಂದರೆ ಭೋಜನ ಆದಮೇಲೆ ಒಂದು ಅರ್ಧ ಚಮಚ ಹಿಂಗ್ವಾಷ್ಟಕ ಚೂರ್ಣ ಬಾಯಿಗೆ ಹಾಕೊಂಡು ಬಿಸಿನೀರು ಕುಡಿಬೋದು. ಮತ್ತು ನಮ್ಮ ಆಹಾರದಲ್ಲಿ ಶುಂಠಿ, ಜೀರಿಗೆ, ಓಮ, ಈ ಥರ ಯಾರಿಗೆ ಈ ತೊಂದರೆ ಇದೆಯೋ ಜೀರಿಗೆ, ಶುಂಠಿ, ಓಮ ಈ ಥರದ ವಸ್ತುಗಳನ್ನು, ಆಯುರ್ವೇದ ವಸ್ತುಗಳನ್ನು ಸ್ವಲ್ಪ ಸೇವಿಸ್ತಾ ಇದ್ರೆ, ಮೆಣಸಿನಕಾಳು ಇದು ಕೂಡ ಭಾಳ ಒಳ್ಳೆಯದು. ಮೆಣಸಿನಕಾಳು ಹಾಗಂತ ಜಾಸ್ತಿ ತೊಗೊಂಬೇಡಿ, ಎದೆ ಉರಿ ಬರ್ಬೋದು ಅಥವಾ ಮಲಬದ್ಧತೆ ಬರೋ. ಸಣ್ಣ ಪ್ರಮಾಣ 1 ಅಥವಾ ಮೆಣಸಿನಕಾಳನ್ನು ಜಗದು ತಿನ್ನೋದ್ರಿಂದ ಕೂಡ ಅಪಾನವಾತದ ಇದು ಕಡಿಮೆ ಆಗುತ್ತೆ. ಅದಲ್ಲದೆ ಬಹಳ ಒಳ್ಳೆಯ ಔಷಧಿ ಈ ತೊಂದರೆ ಇರೋರಿಗೆ, ಮಲಬದ್ಧತೆ ಇರೋರಿಗೆ ನಮ್ಮಲ್ಲೇ ಸಿಗುತ್ತೆ, HVA ನ್ಯಾಚುರಲ್ ಎಕ್ಸ್ ತ್ರಿಫಲಾ ಚೂರ್ಣ. ಪ್ರತಿದಿನ ರಾತ್ರಿ 1 ಚಮಚ ತ್ರಿಫಲಾ ಚೂರ್ಣನ ಬಿಸಿನೀರಲ್ಲಿ ತಗೊಂಡ್ರೆ ಮಲಬದ್ಧತೆ ನಿವಾರಣೆ ಆಗುತ್ತೆ, ಈ ಅಪಾನವಾತದ ತೊಂದರೆ ನಿವಾರಣೆ ಆಗುತ್ತೆ. ನಮ್ಮಲ್ಲಿ ಧನ್ವಂತರಿ ವಟಿ ಅಂತಾರೆ, ಕೆಲವರು ಅದನ್ನು ವಾಯು ಮಾತ್ರೆ ಅಂತ ಹೇಳ್ತಾರೆ. ಧನ್ವಂತರಿ ವಟಿಗೆ ಜೀರಿಗೆ ಕಷಾಯದಲ್ಲಿ ಬೆಳಿಗ್ಗೆ 2 ಗುಳಿಗೆ, ರಾತ್ರಿ 2 ಗುಳಿಗೆ ಜೀರಿಗೆ ಕಷಾಯದಲ್ಲಿ ತಗೊಂಡ್ರು ಕೂಡ ಈ ತೊಂದರೆಯು ನಿವಾರಣೆ ಆಗುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಔಷಧಿಗಳಿದೆ. ಜೊತೆಗೆ ನಾರಿನಂಶ ಇರೋ ತರಕಾರಿಗಳು, ಉದಾಹರಣೆ ನಮ್ಮಲ್ಲಿ ಬಾಳೆ ದಿಂಡು ಬಳಸೋದು, ಕಾಲಕ್ಕೆ ಕೆಲವು ತರಕಾರಿಗಳು, ಉದಾಹರಣೆ ಕೆಸ ತಿಂತಾರೆ, ವರ್ಷಕ್ಕೊಮ್ಮೆ ಮಳೆಗಾಲದಲ್ಲಿ ಮರಗೆಸನ್ನ ಪತ್ರೊಡೆ ಅಂತ ಮಾಡ್ಕೊಂಡು ತಿಂತಾರೆ, ಕಳಲೆ ಬಳಸ್ತಾರೆ, ಆಮೇಲೆ ಬಾಳೆ ದಿಂಡು ಬಳಸ್ತಾರೆ, ಸುವರ್ಣಗೆಡ್ಡೆ ಬಳಸೋದು. ಈ ಥರ ಆಯಾ ಕಾಲದಲ್ಲಿ ಸಿಗುವ ತರಕಾರಿಗಳನ್ನು ಬಳಸೋದ್ರಿಂದನೂ ಕೂಡ ಈ ತೊಂದರೆಗಳನ್ನು ನಿವಾರಣೆ ಮಾಡ್ಬೋದು. ಜೊತೆಗೆ ನುಗ್ಗೆ ಸೊಪ್ಪು ಬಹಳ ಒಳ್ಳೆಯದು. ಮೆಂತೆ ಸೊಪ್ಪು, ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ಥರದ ಸೊಪ್ಪು, ಆಮೇಲೆ ದೊಡ್ಡಪತ್ರೆ ಸೊಪ್ಪು, ಈ ಥರದ ಸೊಪ್ಪುಗಳೆಲ್ಲವೂ ಜೀರ್ಣಕ್ರಿಯೆ, ಇದರಲ್ಲಿ ನಾರಿನಂಶನೂ ಇರುತ್ತೆ, ಪೌಷ್ಟಿಕಾಂಶ ಸಿಗುತ್ತೆ, ಜೀರ್ಣಕ್ರಿಯೆಯನ್ನು ಹೆಚ್ಚುಗೊಳಿಸುತ್ತೆ. ಈ ಥರದ ಸೊಪ್ಪು ತರಕಾರಿಗಳು ಮತ್ತು ಬಳ್ಳಿಯಲ್ಲಿ ಬಿಡುವ ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ, ಸೌತೆಕಾಯಿ, ಈ ಥರದ ತರಕಾರಿಗಳನ್ನ ನಾವು ಜಾಸ್ತಿ ಬಳಸಿದರೂ ಕೂಡ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಈ ಥರ ಅಪಾನವಾತದ ತೊಂದರೆ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಇದೊಂಥರ ಎಷ್ಟೋ ಜನಕ್ಕೆ ನಗುವಿನ ವಿಷಯ ಆದರೂ ಕೂಡ ಕೆಲವರಿಗೆ ಇದು ಭಾಳ ಗಂಭೀರ ವಿಷಯ, ಕೆಲವರಿಗೆ ಭಾಳ ತೊಂದರೆ ತಗೊಂಡ ವಿಷಯ. ಈ ಥರದ ವಿಷಯ ಆದರೂ ಕೂಡ ಯಾವುದನ್ನು ನಾವು ಬಿಡೋಕ್ಕಾಗಲ್ಲ, ಯಾವುದನ್ನು ನಾವು ತಾತ್ಸಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರದ ವಿಷಯಗಳು ಕೂಡ ನಮ್ಮ ಆರೋಗ್ಯದಲ್ಲಿ ಬಹಳ ಮುಖ್ಯ. ಸೊ ಈ ಥರದ ತೊಂದರೆಯಿಂದ ನಿಮ್ಮಲ್ಲಿ ಯಾರಾದರೂ ಬಳಲ್ತಿದ್ರೆ ನಾನು ಹೇಳಿರುವ ಕೆಲವೊಂದು ಔಷಧ ಉಪಚಾರ ಮನೆಮದ್ದನ್ನು ಅವ್ರಿಗೆ ಖಂಡಿತವಾಗಿ ತಿಳಿಸಿ, ಅವರಿಗೆ ಸಹಾಯವಾಗುತ್ತೆ. ಇದೇ ಥರದ ಒಳ್ಳೊಳ್ಳೆ ಮಾಹಿತಿ ಇಟ್ಕೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೆ ನೀವು ಆರೋಗ್ಯವಾಗಿರಿ, ಆನಂದವಾಗಿರಿ. ನಮ್ಮ ಲೈಫ್ ಅಟ್ ನೇಚರ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಮಾಡಿ. ನಮಸ್ಕಾರ.